ಕೆದಿಲ ಶ್ರೀ ಉಳ್ಳಾಕುಲು ಧೂಮಾವತಿ ಮಲರಾಯ ದೈವಸ್ಥಾನ ಸುಮಾರು 800 ವರ್ಷಗಳ ಇತಿಹಾಸವನ್ನು ಹೊಂದಿದ್ದು 2023ರ ಸೆಪ್ಟೆಂಬರ್ 9ರಂದು ಅನುಜ್ಞಾ ಕಲಶ ನಡೆದು ಜೀರ್ಣೋದ್ಧಾರದ ಕೆಲಸ ಕಾರ್ಯಗಳು ಪ್ರಾರಂಭಿಸಲಾಗಿತ್ತು. ಭಕ್ತ ಜನರ ಸಹಕಾರದಿಂದ 6 ತಿಂಗಳಲ್ಲಿ ಸುಮಾರು 2.5 ಕೋಟಿ ರೂಪಾಯಿ ವೆಚ್ಚದ ಕೆಲಸ ಕಾರ್ಯಗಳು ಪ್ರಾರಂಭಗೊಂಡು 2024ರ ಮಾರ್ಚ್ 11ರಿಂದ 15ರವರೆಗೆ ಪುನಃ ಪ್ರತಿಷ್ಠಾ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವ ನಡೆಯಲಿದೆ ಎಂದು ದೈವಸ್ಥಾನದ ಆಡಳಿತ ಮಂಡಳಿ ಅಧ್ಯಕ್ಷ ಜೆ. ಕೃಷ್ಣ ಭಟ್ ಕೇಶವಕೃಪಾ ಮೀರಾವನ ಹೇಳಿದರು. ಅವರು ಪತ್ರಿಕಾಗೋಷ್ಠಿ ನಡೆಸಿ ಬ್ರಹ್ಮಕಲಶೋತ್ಸವ ಹಾಗೂ ವಾರ್ಷಿಕ ಜಾತ್ರೋತ್ಸವದ ಕುರಿತು ಮಾಹಿತಿ ನೀಡಿದರು. 800 ವರ್ಷದ ಇತಿಹಾಸ ಉಂಟು ನಮ್ಮ ದೈವಸ್ಥಾನಕ್ಕೆ. ಸುಮಾರು ವರ್ಷ 1949ರಲ್ಲಿ ಈ ಒಂದು ಮೊದಲು ಇಲ್ಲಿ ಭಾರಿ ಪ್ರಸಿದ್ಧವಾದ ಜಾತ್ರೋತ್ಸವ ಇಲ್ಲಿ ನಡೀತು ಅಂತ ನಮಗೆ ಹಿರಿಯರು ಹೇಳಿ ಗೊತ್ತು. ಆವಾಗ ಅದು ಸಿದ್ದೋಡಿ ಅಂತ ಹೆಸರಿತ್ತಂತೆ ಆ ಸಂದರ್ಭದಲ್ಲಿ. ಹಾಗೆ 49ನೇ ಇಸವಿಯಿಂದ ಸಂಪೂರ್ಣವಾಗಿ ಇಲ್ಲಿನ ಕಾರ್ಯಕ್ರಮಗಳ ಸ್ಥಗಿತವಾಗಿ ನಮ್ಮ ದೈವಸ್ಥಾನ ಹಾಳು ಬಿದ್ದ ಒಂದು ರೂಪಕ್ಕೆ ಬಂದಿತ್ತು. ಅದನ್ನು ನಂತರ 50ನೇ ಇಸವಿಯಿಂದ ನಂತರ ಇಲ್ಲಿ ಏನು ನಡೀತಿಲ್ಲ, ಜಾತ್ರೋತ್ಸವ ಏನು ನಡೀತಿರಲಿಲ್ಲ. ತದನಂತರ ನಾವು ಒಂದು 83ನೇ ಇಸವಿಯಲ್ಲಿ 1983ರಲ್ಲಿ 49ನೇ ಇಸವಿಯಿಂದ 83, 86, 91ರವರೆಗೆ ಇಲ್ಲಿ ಏನೂ ನಡೀತಿರಲಿಲ್ಲ. ನಾವು ಮತ್ತೆ 86ನೇ ಇಸವಿಯಲ್ಲಿ ಇದರ ಒಂದು ಸಮಿತಿಯನ್ನೆಲ್ಲ ಮಾಡಿಕೊಂಡು ಜೀರ್ಣೋದ್ಧಾರ ಕಾರ್ಯಕ್ಕೆ ತೊಡಗಿ ಎಲ್ಲ ಜನ ಪರ ಊರವರ ಸಹಕಾರದಿಂದ ಜೀರ್ಣೋದ್ಧಾರ ಮಾಡಿ 91ರಲ್ಲಿ ಪ್ರಥಮ ಒಂದು ಬ್ರಹ್ಮಕಲಶವನ್ನು ನಾವು ಇಲ್ಲಿ ಕಂಡಿದ್ದೇವೆ ಈ ಜಾಗದಲ್ಲಿ. ಆ ಸಂದರ್ಭದಲ್ಲಿ ಪುಂಜತೋಡಿ ನಾರಾಯಣ ಭಟ್ರು ಅಧ್ಯಕ್ಷರಾಗಿದ್ದರು. ಹಾಗೆ ನಾವೆಲ್ಲ ಪದಾಧಿಕಾರಿಗಳು, ನಾವು ಬೇರೆ ಬೇರೆ ಸುಬ್ಬಣ್ಣ ಭಟ್ರು, ಕಲ್ಲಾಜ ಮಾರಪ್ಪ ಶೆಟ್ಟರು, ಹಾಗೆ ಅನೇಕ ಜನ ಇದ್ದರು. ಬಡಕಿನ ನಾರಾಯಣ ಭಟ್ರು, ಇವರೆಲ್ಲ ಸೇರಿಕೊಂಡು ಎಲ್ಲ ನಾವು ಗ್ರಾಮದ ಎಲ್ಲ ಕಾರ್ಯಕರ್ತ ಬಂಧುಗಳೆಲ್ಲ ಸೇರಿ 91ರಲ್ಲಿ ಪ್ರಥಮ ಬ್ರಹ್ಮೋತ್ಸವವನ್ನು ಕಂಡಿದ್ದೇವೆ. ತದನಂತರ ಇಲ್ಲಿ ಈ ದೈವಗಳ ಅನುಗ್ರಹದಿಂದ ಊರಪರವರ ಜನರ ಸಹಕಾರದಿಂದ ಬಹಳ ಅಭಿವೃದ್ಧಿ ಪಥದಲ್ಲಿ ನಮ್ಮ ದೇವಸ್ಥಾನ ನಡೆದಿತ್ತು. ಹಾಗೆ 2012ರಲ್ಲಿ ಕೂಡ ಭಾಳ ವಿಜೃಂಭಣೆಯಿಂದ ಇಲ್ಲಿ ಬ್ರಹ್ಮಕಲಶೋತ್ಸವವನ್ನು ನಾವು ಕಂಡಿದ್ದೇವೆ. ಆ ಸಂದರ್ಭದಲ್ಲಿ ಜೆ. ಭೀಮಭಟ್ರು ನನ್ನ ಅಣ್ಣ, ಅವರು ಅಧ್ಯಕ್ಷರಾಗಿದ್ದರು ಸಮಿತಿಗೆ. ಹಾಗೆ ಅದನ್ನು ನಂತರ ಈಗ ಎಲ್ಲ ಬೆಳವಣಿಗೆಗಳಾಗಿ ನಾವು 18ನೇ ಇಸವಿಯಿಂದ ಮತ್ತು ನಾನು ಈ ಒಂದು ಅಷ್ಟರವರೆಗೆ ನಾನು ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದೇನೆ. 18ನೇ ಇಸವಿಯಿಂದ ಈಗ ಪ್ರಸ್ತುತ ಅಧ್ಯಕ್ಷರಾಗಿ ನಾನು ಆಡಳಿತ ಸಮಿತಿ ಅಧ್ಯಕ್ಷರಾಗಿ ಕೆಲಸ ಮಾಡ್ತಿದ್ದೇನೆ. ಇದಕ್ಕೆ 3 ಮುಖ್ಯ ಮನೆತನ ಇದೆ. ಒಂದು ನಮ್ಮದೇ ಕೈತಜ ಮನೆತನ, ಹಾಗೆ 2ನೇದು ನಮ್ಮ ಕುಟುಂಬವಾಡಿ ಗೌರವ ಮನೆತನ, 3ನೇದು ಕಲ್ಲಾಜಿ ಶೆಟ್ಟರ ಮನೆತನ. ಹಾಗೆ 3 ಮನೆತನ ಮುಖ್ಯ ಮನೆತನಗಳಿವೆ. ಇಲ್ಲಿ ನಾವು ಜಾತ್ರೆ ಸಂದರ್ಭದಲ್ಲಿ ಆ ಒಂದು ದೈವ ಲೆಪ್ಪನ ಇಲ್ಲಿ ಏನು ಅಂತ ಹೇಳೋದು ಇದೊಂದು ನುಡಿ ಉಂಟು. ಅದೇ ರೀತಿ ಈ 3 ಮನೆಯನ್ನು ಕರೆದು, ಅದೇ ಮತ್ತು ಅಲ್ಲೊಂದು ದಣಿ ಮನೆಗಳುಂಟು, ಅವರನ್ನೆಲ್ಲ ಕರೆದು ದೈವ ಇಲ್ಲಿ ನಾವು ಇದು ಮಾಡುವಂಥ ಜಾತ್ರೋತ್ಸವ ನಡೆಯುವಂಥ ಒಂದು ಪದ್ಧತಿ ಇಲ್ಲಿ ನಡೀತಾ ಉಂಟು. ಅದು ಹಿಂದಿನ ಪರಂಪರೆಯಿಂದ ಬಂದದ್ದು. ಈಗ ನಾವು ಹೊಟ್ಟೆಯನ್ನು ಮಾಡಿದ್ದಲ್ಲ, ಪರಂಪರೆಯಿಂದ ನಡೆದುಕೊಂಡು ಬಂದಂಥ ಒಂದು ಪದ್ಧತಿ. ಸಾಧಾರಣ 95% ಸಂತಾನ ಭಾಗ್ಯ ಇಲ್ಲಿ ಒದಗಿದೆ ಅಂತ ಹೇಳಿಕ್ಕೆ ನಾವು ಸಂತೋಷ ಪಡ್ತೇವೆ. ಎಲ್ಲ 100ಕ್ಕೆ 100 ಅಂತ ಹೇಳುವುದಿಲ್ಲ, ಅದು 100ಕ್ಕೆ 95 ನಡೆದಿದೆ. ಹಾಗೆ ಭೂಮಿಯಲ್ಲಿ ನೀರಿಲ್ಲದವರಿಗೆ ಯಥೇಚ್ಛವಾದ ನೀರು ಸಿಕ್ಕಿದೆ. ಹಾಗೆ ಕೋರ್ಟ್ ವ್ಯಾಜ್ಯ ಇದ್ದವರಿಗೆ ಪರಿಹಾರ ಆಗಿದೆ. ಅನೇಕ ಆಕ್ಸಿಡೆಂಟ್ ಅಥವಾ ಇನ್ನಿತರ ಸಂದರ್ಭಗಳಲ್ಲಿ ಅನೇಕ ಜೀವಗಳು ನಮ್ಮ ದೈವಗಳು ಉಳಿಸಿದಂಥ ಅನೇಕ ನಿದರ್ಶನಗಳು ಕೂಡ ಇವೆ. ಹಾಗೆ ಆರೋಗ್ಯವಾಗಿ ಸರ್ವ ವ್ಯಾಧಿಗಳಿಗೂ ನಮ್ಮ ದೈವಗಳ ಮತ್ತುಂಟು. ಈ ಎಲ್ಲ ಇಲ್ಲಿ ನಮ್ಮ ದೈವದ ಕೀರ್ತಿಯನ್ನು ಕೇಳಿ ಊರಿಂದ ಹೊರಗಿಂದ ಎಷ್ಟೋ ಜನ ಈಗ ಬರ್ತಾ ಇದ್ದಾರೆ. ಅದು ನಮಗೆ ಒಂದು ಭಾಳ ಸಂತೋಷದಲ್ಲಿದ್ದಾರೆ. ಇಲ್ಲಿ ಒಂದು ಪುತ್ತೂರಾಯರ ಮನೆಯಲ್ಲಿ ಒಂದು ದರೋಡೆ ನಡೆದಿತ್ತು ಹಿಂದೆ, ಕೆಲವು ವರ್ಷಕ್ಕೆ ಹಿಂದೆ. ಸಂಪೂರ್ಣ ದರೋಡೆ ನಡೆದು ದೈವದ ನುಡಿಯಾಗಿತ್ತು. ಇಂತಿಷ್ಟು ಸಮಯದಲ್ಲಿ ನಾವು ಕಳ್ಳರನ್ನು ಹಿಡಿದುಕೊಳ್ತೇವೆ ಅಂತ ಆ ಹೇಳಿದ 4 ದಿವಸಕ್ಕೆ ಮೊದಲೇ ಎಲ್ಲ ಕದ್ದ ಮಾಲ್ ಕೂಡ ಸಿಕ್ಕಿದೆ, ಕಳ್ಳರು ಕೂಡ ಸಿಕ್ಕಿದ್ದಾರೆ. ಅದು ನಮ್ಮ ದೈವಗಳ ಒಂದು ಶಕ್ತಿ ಅಂತ ಹೇಳ್ಬೋದು. ಹಾಗೆ ತುಂಬ ಇಲ್ಲಿ ರಕ್ಷೆ ಇದು 2 ಕೂಡ ಉಂಟು. ಇಲ್ಲಿ ಇಂಜೆಕ್ಷನ್ ಉಂಟು, ಗ್ಲೂಕೋಸ್ ಇಂಜೆಕ್ಷನ್ ಉಂಟು, 2 ನಮ್ಮನೆದ್ದು ಉಂಟು. ಹಾಗೆ ನಂಬಿದವರನ್ನು ಯಾವತ್ತೂ ದೈವಗಳು ಕೈ ಬಿಡಲಿಲ್ಲ. ನಂಬಿಕೆ ಜಗದ ಇದು ಬದಲಾವಣೆ ಜಗದ ನಿಯಮ. ನಂಬಿಕೆ ಮತ್ತು ವಿಶ್ವಾಸ ಆ ತತ್ವ ಆಧಾರದಲ್ಲೇ ನಮ್ಮದು ಇಲ್ಲಿ ನಡೀತಾ ಇದೆ. ಎಲ್ಲರೂ ನಮಗೆ ತುಂಬ ಸಹಕಾರ ಕೊಡ್ತಾ ಇದ್ದಾರೆ ಗ್ರಾಮದವರು. അടുത്ത് ನಾವು ಇಲ್ಲೆಲ್ಲ ಸೇರಿದ್ದೇವೆ. ಇನ್ನು ನಮ್ಮ ಕೆಲಸ ಕಾರ್ಯ ನಡೆಯಲಿಕ್ಕಿದೆ. 10ನೇ ತಾರೀಕಿಗೆ ಗ್ರಾಮಸ್ಥರಿಂದ ಹಾಗೆ ಬರವಿನಿಂದ ಹಸಿರುವಾಡಿ ಅವರ ಕಾಣಿಕೆ ಬರಲಿಕ್ಕೆ ಉಂಟು. ಹಾಗೆ ಮಾರನೇ ದಿವಸ ಎಲ್ಲ ಪದಾರ್ಥ ಹಚ್ಚುವೆಲ್ಲ ಸಾರ್ವಜನಿಕವಾಗಿ ನಾವು ಪದಾರ್ಥ ಹಚ್ಚುವಂಥ ತಂತ್ರಿಗಳಿಗೆ ವಿಭಾಗ ಬೇರೆ ಇದೆ. ನಾವು ಬಾಕಿ ಎಲ್ಲರೂ ಸಾಮೂಹಿಕ ಭೋಜನ, ನಮ್ಮದು ಪ್ರತ್ಯೇಕತೆ ಅಂತ ಇಲ್ಲ, ತಂತ್ರಿ ವರ್ಗದವರಿಗೆ ಮಾತ್ರ ಪ್ರತ್ಯೇಕತೆ.
ಯಾಕೆಂದರೆ ಹೇಳಿದರೆ ಇಷ್ಟು ಇದರ ಅಭಿವೃದ್ಧಿ ಆಗಲಿಕ್ಕೆ ಕಾರಣ ಎಲ್ಲರೂ ಸೇರಿ ಅಭಿವೃದ್ಧಿ ಆದ್ದು, ಒಬ್ಬೊಬ್ಬರು ಮಾಡಿದಂಥ ಸಾಧನೆ ಅಲ್ಲ ಇದು. ಇಲ್ಲಿ ಯಾರು ನಾವು ಮಾಡಿದಂತ ನಾನು ಮಾಡಿದಂತ ಹೇಳುವ ಭಾವನೆ ಇಲ್ಲಿ ಯಾರಿಗೂ ಇಲ್ಲ. ಎಲ್ಲ ನಾವು ಅಂತ ಹೇಳುವ ಒಂದು ಆ ತತ್ವದ ಅಡಿಯಲ್ಲಿ ನಾವು ಈ ದೇವಸ್ಥಾನವನ್ನು ಜೀರ್ಣೋದ್ಧಾರವನ್ನು ಅಭಿವೃದ್ಧಿ ಪದಾರ್ಥ ಕೊಂಡೊಯ್ತಾ ಇದ್ದೇವೆ, ಎಲ್ಲರೂ ಸೇರಿ ಒಗ್ಗಟ್ಟಿನಲ್ಲಿ. ಕಡಿಮೆ ಯಾಕಂತ ಹೇಳಿದರೆ ಹಗಲು ಕೆಲಸಕ್ಕೆ ಹೋಗಿ ರಾತ್ರಿ 7 ಗಂಟೆಯಿಂದ 12 ಗಂಟೆವರೆಗೆ ಈಗ ದುಡಿತಾ ಇದ್ದಾರೆ ನಿರಂತರ. ಸಾಧಾರಣ 6 ತಿಂಗಳಿಂದ ಇದೆಲ್ಲ ಸಾಧಾರಣ 2 ವರ್ಷ 3 ವರ್ಷ ಆಗುವಂಥ ಕೆಲಸಗಳು. ಆದರೆ ಈಗ ಖಾಲಿ 6-7 ತಿಂಗಳಲ್ಲಿ ನಮ್ಮ ಕೆಲಸ ಕಾರ್ಯ ಕೂಡ ಪೂರ್ಣಗೊಳ್ತಾ ಉಂಟು. ದೂರಕ್ಕೆ ದೂರ ಆಗಲಿಲ್ಲ, ಇನ್ನು ಈಗ 90% ಸಾಧಾರಣ ಮುಗಿದಿದೆ ಅಂತ ನಮ್ಮ ಭಾವನೆ. ಇನ್ನೊಂದು ಸ್ವಲ್ಪ ದಿವಸದಲ್ಲಿ ನಮ್ಮ ಜಾತ್ರೆ 11ನೇ 10ನೇ ತಾರೀಕಿಂದ ಆರಂಭ ಆಗ್ತದೆ, 9ನೇ ತಾರೀಕು ಮುಗಿಬೋದು ಅಂತ ನಮ್ಮ ಒಂದು ಕಲ್ಪನೆ. ಸಾಧಾರಣ ಒಂದು 2.5 ಕೋಟಿ ಅಂದಾಜಿನ ಬಜೆಟ್ ನಮ್ಮದು. ಮತ್ತು ಇದರ ಕೆಳಗೆ ಚಾವಟಿ ಉಂಟು, ಆ ತಲೆಯಲ್ಲಿ ವಾಲ್ಸಾಯಿ ಮಂಟಪ ಅಂತ ಉಂಟು, ಅದು ನಮ್ಮ ಶಿವಶಂಕರ ಪುತ್ತೂರಾಯರ ಜಾಗದಲ್ಲಿ ಇರುವಂಥದ್ದು. ಇವರು ನಮ್ಮ ಬ್ರಹ್ಮಕಲಶ ಸಮಿತಿಯ ದೈವಗಳ ಅನುಗ್ರಹದಿಂದ ಜನಗಳ ಸಹಕಾರದಿಂದ ಎಲ್ಲ ಆಭರಣಗಳು ನಮ್ಮ ಭಂಡಾರದಲ್ಲಿ ತುಂಬಿ ತುಳುಕುತ್ತೇವೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಇದಂದರೆ 5 ಬಂಡಿ ಇರುವಂಥ ಏಕೈಕ ಕ್ಷೇತ್ರ ಅಂದರೆ ನಮ್ಮ ಕೆದಿಲ ಕ್ಷೇತ್ರ. ಉಳ್ಳಾಗ್ಲು ದೈವಕ್ಕೆ ಕುದುರೆ ಬಂಡಿ, ಧೂಮಾವತಿಗೆ ಹಂದಿ ಬಂಡಿ, ಹಾಗೆ ಮಲ್ರಾಯನಿಗೆ ಹಂದಿ ಬಂಡಿ, ರಕ್ತೇಶ್ವರಿಗೆ ಸಿಂಹದ ಬಂಡಿ, ಕಿಳಿಚಾಮುಂಡಿಗೆ ಹುಲಿಯ ಬಂಡಿ. ಅದರಲ್ಲಿ ಧೂಮಾವತಿ ಮತ್ತು ಮಲ್ರಾಯನಿಗೆ ಒಂದೇ ರೀತಿಯ ಹಂದಿ ಬಂಡಿಗಳು. ಅದರ ವ್ಯತ್ಯಾಸ ಗೊತ್ತಾಗಲಿಕ್ಕೆ ಬೇಕಾಗಿ ಧೂಮಾವತಿ ಬಂಡಿಯಲ್ಲಿ 4 ದಾಟ ಇಟ್ಟಿದ್ದೇವೆ. ಅದರ ಮೂಗಿನ ಹೊಳ್ಳೆ ಸ್ವಲ್ಪ ದೊಡ್ಡದು, ಮಲ್ರಾಯನ್ ಸ್ವಲ್ಪ ಕಡಿಮೆ ಮೂಗಿನ ಹೊಳ್ಳೆ, ಮತ್ತು 2 ದಾಟ ಇಟ್ಟಿದ್ದೇವೆ. ಜನರಿಗೆ ಒಂದು ಗೊತ್ತಾಗಲಿಕ್ಕೆ ಬೇಕಾಗಿ. ಹಾಗೆ ಈಗ ಪುನಃ 24ನೇ ಇಸವಿಗೆ ನಾವು ಬ್ರಹ್ಮಕಲಶ ಒಂದು 12 ವರ್ಷಕ್ಕಂತ ನಡೆಯುವಂಥ ಒಂದು ಪದ್ಧತಿ. ಹಾಗೆ 24ನೇ ಇಸವಿಯಲ್ಲಿ ನಾವು ಬದಲಾವಣೆ ಮಾಡುವಂಥ ದೈವಗಳೊಂದು ಉಡಿಯಾಗಿತ್ತು. ಹಾಗೆ ನಮ್ಮ ತಂತ್ರಿಗಳ ಅಪೇಕ್ಷೆ ಕೂಡ ಆಗಿತ್ತು. ಯಾಕೆಂತ ಹೇಳಿದರೆ ನಾವು ಮೊದಲು ಸಿಮೆಂಟಿನ ಒಂದು ಕಟ್ಟಡದಲ್ಲಿ ಗರ್ಭಗುಡಿ ಇತ್ತು, ಸಿಮೆಂಟಿನಲ್ಲಿ. ಅದು ಬೇಡ ಅಂತ ಹೇಳುವಂಥ ಅಭಿಪ್ರಾಯವನ್ನು ನಮ್ಮ ತಂತ್ರಿಗಳು ಸೂಚನೆ ಕೊಟ್ಟಿದ್ದರು. ಹಾಗೆ ನಮ್ಮ ದೈವಗಳ ನುಡಿ ಕೂಡ ಆಯಿತು. ಕಳೆದ ಜಾತ್ರೆ ಆಯಿತು, ನಮಗೆ ಹಿಂದಿರು ಸರಿ ಇಲ್ಲ, ಮುಂದಕ್ಕೆ ನೀವು ಮಾಡುವಂಥ ಪದ್ಧತಿ ಸರಿ ಅಂತ ಹೇಳುವ ದೃಷ್ಟಿಯಲ್ಲಿ ನಾವು ಹಿಂದಿನ ಗರ್ಭಗುಡಿಯನ್ನು ತೆಗೆದು ಅದೇ ಜಾಗದಲ್ಲಿ ಕಲ್ಲಿನ ಶಿಲಾಪೀಠ, ಹಾಗೆ ಮರದ ಇದರ ತಾಮ್ರ ಹೊದಿಕೆಯ ಮಾಡನ್ನು ರಚಿಸಿದ್ದೇವೆ ಇಲ್ಲಿ ಗರ್ಭಗುಡಿಗೆ. ಹಾಗೆ ನಮ್ಮ ಮುಖಮಂಟಪ ಅಂದರೆ ಅದೊಂದು ದೈವದ ನಡೆ, ಅಲ್ಲಿ ಪ್ರತಿ ಸಂಕ್ರಮಣಕ್ಕೆ ದೈವ ದರ್ಶನ ಆಗಲಿಕ್ಕೆ ಉಂಟು, ಆ ಸಂದರ್ಭದಲ್ಲಿ ನಡೆಯುವಂಥದ್ದು. ಹಾಗೆ ನಮ್ಮ ಕೆಳಗಿನ ಇನ್ನೊಂದು ಕಡೆ ಚಾವಡಿ ಇಟ್ಟು ಅಲ್ಲಿ ಕೂಡ ಗರ್ಭಗುಡಿಯ ಮಾಡನ್ನು ತೆಗೆದು ಅಲ್ಲಿಗೂ ಹೊಸ ಮಾಡನ್ನು ನಿರ್ಮಿಸಿ ತಾಮ್ರದ ಹೊದಿಕೆಯನ್ನು ಮಾಡುವ ಸಂಕಲ್ಪ ಮಾಡಿದ್ದೇವೆ, ನಡೀತಾ ಉಂಟು ಕೆಲಸ. ಹಾಗೆ ನೂತನವಾದ ಗೋಪುರ, ಹಾಗೆ ರಾಜಗೋಪುರ, ಇದು ನಾವು ತಂಜಾವೂರಿನಿಂದಲೇ ಜನರನ್ನು ಬರೆಸಿ ಅವರ ಆ ಒಂದು ತಂಜಾವೂರು ಸ್ಟೈಲ್ ಅಂತ ಹೇಳುವ ರೀತಿಯಲ್ಲಿ ನಾವು ರಾಜಗೋಪುರವನ್ನು ರಚಿಸಿದ್ದೇವೆ. ಇಲ್ಲಿ ನಮ್ಮ ಆಸುಪಾಸಿನಲ್ಲಿ ಇಂಥ ಈ ನಮನೆಯ ಒಂದು ಕಟ್ಟಡ ಇಲ್ಲ ಅಂತ ನಮ್ಮ ಭಾವನೆ. ನಮ್ಮ ಗ್ರಾಮಕ್ಕೆ, ನಮ್ಮ ಊರಿಗೆ ಒಂದು ಹೆಗ್ಗಳಿಕೆಯ ವಿಚಾರ. ಯಾಕೆಂತ ಹೇಳಿದರೆ ಅಷ್ಟು ಚಂದವಾಗಿ ಆ ಶಿಲ್ಪಿಗಳು ನಮಗೆ ನಿರ್ಮಿಸಿಕೊಟ್ಟಿದ್ದಾರೆ. ನಾವೇನು ನಮ್ಮ ಮೊದಲೇ ಕೆಲವರೆಲ್ಲ ಹೇಳ್ಬೋದು, ಮೊದಲು ಅಷ್ಟು ಚಂದದಲ್ಲಿ ಇತ್ತು ಈ ಗುಡಿಗಳು, ಯಾಕೆ ನೀವು ತೆಗೆದಿದೆ ಅಂತ ಹೇಳೋ ಮಾತು ಬರ್ಬೋದು. ಆದರೆ ನಾವು ಮೊದಲೆಲ್ಲ ತೆಗೆದು ಹಾಳು ಮಾಡಿದ್ದಲ್ಲ, ಒಳ್ಳೆಯದು ಮಾಡಿದ್ದೇವೆ. ಎಲ್ಲ ಇದಕ್ಕೆ ಕಾರಣ ದೈವಗಳ ಅನುಗ್ರಹ ಮತ್ತು ಊರಿನವರು ತುಂಬುವುದೇ ಸಹಕಾರ. ಪತ್ರಿಕಾಗೋಷ್ಠಿಯಲ್ಲಿ ಬ್ರಹ್ಮಕಲಶೋತ್ಸವ ಸಮಿತಿ ಅಧ್ಯಕ್ಷರಾದ ಜನಾರ್ದನ ಕುಲಾಲ್, ಆಡಳಿತ ಸಮಿತಿ ಉಪಾಧ್ಯಕ್ಷರಾದ ಬಾಲಪ್ಪಗೌಡ ಕುದುಂಬ್ಲಾಡಿಗುತ್ತು, ಕಾರ್ಯದರ್ಶಿ ಕೆ ಮುರಳೀಧರ ಶೆಟ್ಟಿ ಕಲ್ಲಾಜಿಗುತ್ತು, ಕೋಶಾಧಿಕಾರಿ ಚೆನ್ನಪ್ಪಗೌಡ ಕುದುಮನ್, ಬ್ರಹ್ಮಕಲಶೋತ್ಸವ ಸಮಿತಿ ಉಪಾಧ್ಯಕ್ಷರಾದ ಪುಷ್ಪರಾಜ್ ಹೆಗ್ಡೆ, ಪದ್ಮಶ್ರೀ ಸತಿಕಲ್ಲು, ಕ್ಷೇತ್ರಪಳಿಕೆ ಜಗನ್ನಾಥ ಶೆಟ್ಟಿ, ಕಾರ್ಯದರ್ಶಿ ಚರಣ್ ಕುಳಾಲ್ ಮಿತ್ತಪಡ್ಪು, ಪ್ರಚಾರ ಸಮಿತಿ ಪ್ರಧಾನ ಸಂಚಾಲಕ ಜಿನ್ನಪ್ಪಗೌಡ ಕಂಪ ಉಪಸ್ಥಿತರಿದ್ದರು. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ ಜಿಎಲ್ ಆಚಾರ್ಯ ಜ್ಯುವೆಲರ್ಸ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.